ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ವಾಟ್ಸಪ್ಪಲ್ಲಿ ಹೊಸ ಪಾಲಿಸಿ ಬರ್ತಿದ್ದಂಗೆ ಇಂಡಿಯನ್ ಗೌರ್ಮೆಂಟ್ ಅವರು ವಾಟ್ಸಪ್ಗೆ ವಾರ್ನಿಂಗ್ ಮಾಡಿದ್ದಾರೆ. ಈ ಒಂದು ವಾರ್ನಿಂಗಿಂದ ವಾಟ್ಸಪ್ ಬ್ಯಾನ್ ಆದರೂ ಆಗ್ಬೋದು. ಏನಕ್ಕೆ ಬ್ಯಾನ್ ಆದರೂ ಆಗ್ಬೋದು, ಏನಕ್ಕೆ ವಾರ್ನಿಂಗ್ ಮಾಡಿದ್ದಾರೆ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸರ್ ದಯವಿಟ್ಟು ಇವಾಗಲೂ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆಯ್ತಾ ಲೈಕು? ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ನಿಮ್ಗೆ ಗೊತ್ತಿರೋಂಗೆ ವಾಟ್ಸಪ್ ಅವರು ರೀಸೆಂಟಾಗಿ ಒಂದು ಹೊಸ ಪಾಲಿಸಿನ ತಂದರು. ಸೊ ಆ ಒಂದು ಪಾಲಿಸಿಗೆ ನಾವು ಅಕ್ಸೆಪ್ಟ್ ಕೊಡಲೇಬೇಕಿತ್ತು. ಅಕ್ಸೆಪ್ಟ್ ಕೊಟ್ಟಿಲ್ಲ ಅಂತಂದರೆ ನಾವು ವಾಟ್ಸಪ್ನ ಯೂಸ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ಆ ಥರ ಒಂದು ನೋಟಿಫಿಕೇಷನ್ ಎಲ್ರಿಗೂ ಕೂಡ ಬಂದಿತ್ತು. ಅದ್ರ ಬಗ್ಗೆ ನಾನು ಕೂಡ ವೀಡಿಯೋ ಮಾಡಿದ್ದೆ. ಸೊ ಇವಾಗ ಈ ಒಂದು ಅದೇನು ಅಪ್ಡೇಟ್ ಬಂತು ಹೊಸ ಪಾಲಿಸಿ, ಅದು ಬಂದ ತಕ್ಷಣ ತುಂಬ ಜನಕ್ಕೆ ಇಷ್ಟ ಆಗಿಲ್ಲ. ಆಯಿತಾ? ಸೊ ಯಾಕೆ ಈ ಥರ ತಂದುಬಿಟ್ರು ವಾಟ್ಸಪ್ ಅವರು, ಯಾಕೆ ಈ ಥರ ಮನ್ಸು ಮಾಡಿಬಿಟ್ರು ಅಂತ. ಯಾಕೆಂತಂದರೆ ಮುಂಚೆ ಎಲ್ಲ ವಾಟ್ಸಪ್ಪಲ್ಲಿ ನಾವೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಬೇಕು ಅಂದರೆ ಅಪ್ಡೇಟ್ ಮಾಡ್ಕೊಳ್ಳೋದು, ಇದನ್ನು ಮಾಡ್ತಾಯಿದ್ದು. ಬಟ್ ಆ ಒಂದು ಅಪ್ಡೇಟ್ ಪಾಲಿಸಿ ಬಂದ ತಕ್ಷಣ ಅದಕ್ಕೆ ಅಕ್ಸೆಪ್ಟ್ ಕೊಡಲೇಬೇಕಿತ್ತು. ಅಕ್ಸೆಪ್ಟ್ ಕೊಟ್ಟಿಲ್ಲ ಅಂತಂದರೆ ನೀವು ವಾಟ್ಸಪ್ನ ಯೂಸ್ ಮಾಡೋಕ್ಕಾಗಲ್ಲ ಅಂತ ವಾಟ್ಸಪ್ ಅವ್ರು ಹೇಳ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ಯಾರಿಗೂ ಇಷ್ಟ ಆಗಿಲ್ಲ. ಸೊ ಅದರಿಂದ ಎಲ್ಲರೂ ಕೂಡ ವಾಟ್ಸಪ್ನ ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಬೇರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಸೊ ಅದಾದಮೇಲೆ ವಾಟ್ಸಪ್ ಅವರು ಸ್ಟೇಟಸ್ ಹಾಕ್ಬಿಟ್ಟು ಎಲ್ರಿಗೂ ಕೂಡ ಸ್ಟೇಟಸ್ ಹೋಗಂಗೆ ಮಾಡಿಬಿಟ್ಟು ನಾವು ನಿಮ್ಮ ಮೆಸೇಜ್ ಏನು ಕದಿಯಲ್ಲ, ಏನು ನೋಡಲ್ಲ, ನಿಮ್ಮದೆಲ್ಲ ಡೇಟ್ ಎಲ್ಲ ಸೇಫ್ ಆಗಿರುತ್ತೆ, ಹಂಗೆ ಹಿಂಗೆ ಅಂದ್ಬಿಟ್ಟು ಸ್ಟೇಟಸ್ಗಳನ್ನ ಹಾಕಿದ್ರು. ಸ್ವಲ್ಪ ಇಂಪ್ರೆಸ್ಸು ಕೂಡ ಮಾಡಿದ್ರು. ಸೊ ಅದಾದಮೇಲೆ ಮತ್ತೆ ವಾಟ್ಸಪ್ ಯೂಸರ್ಸ್ಗಳು ಮತ್ತೆ ವಾಟ್ಸಪ್ನ ಆಟೋಮೆಟಿಕಲಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಆದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವ್ರಿಗೆ ಈ ಒಂದು ಹೇಳಿಕೆ ಅಂದರೆ ಆ ಒಂದು ಅಪ್ಡೇಟ್ ಏನು ತಂದರು ಅದು ಇಷ್ಟ ಆಗಿಲ್ಲ. ಓಕೆ, ಯಾಕೆ ಇಷ್ಟ ಆಗಿಲ್ಲ ಅಂತ ನಾನು ಫಸ್ಟ್ ಹೇಳ್ತೀನಿ. ಸೊ ನಿಮ್ಗೆ ಗೊತ್ತಿರೋಂಗೆ ಬರೀ ನಮ್ಮ ದೇಶಕ್ಕೆ ಮಾತ್ರ ಆ ಒಂದು ಅಪ್ಡೇಟ್ನ ತಂದಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಅವರು ಈ ಒಂದು ಅಪ್ಡೇಟ್ನ ತಂದಿಲ್ಲ. ಸೊ ಅದರಿಂದ ಇಂಡಿಯನ್ ಗೌರ್ಮೆಂಟ್ ಅವ್ರಿಗೆ ಒಂದು ಸ್ವಲ್ಪ ಕೋಪ ಬಂದಿದೆ. ಒಳ್ಳೆ ವಿಚಾರ, ಆಯಿತಾ? ಸೊ ಅದು ಹಂಗೆ ಆಗಬೇಕು, ಆಯಿತಾ? ಬಂದರೆ ಎಲ್ರಿಗೂ ಬರಬೇಕು, ಅದಕ್ಕೆ ನಮಗೆ ಮಾತ್ರ ನಾವೇನಂಥದ್ದು ಏನು ಮಾಡ್ತಾಯಿದ್ದೋ ಅವ್ರೇನು ಮಾಡೋದೇ ಅಲ್ವಾ? ಸೊ ಆದ್ದರಿಂದ ಇಂಡಿಯನ್ ಗೌರ್ಮೆಂಟವ್ರು ಒಂದು ಒಳ್ಳೆ ಡಿಸಿಷನ್ನ ತೊಗೊಂಡಿದ್ದಾರೆ. ವಾಟ್ಸಪ್ ಅವ್ರಿಗೆ ಡೈರೆಕ್ಟಾಗಿ ವಾರ್ನ್ ಮಾಡಿದ್ದಾರೆ. ಸೊ ನೀವು ಇವಾಗ ಏನು ಹೊಸ ಪಾಲಿಸಿ ತಂದಿದ್ದೀರಾ ಅದನ್ನು ವಾಪಸ್ ತಗೊಳ್ಳಿ, ಇಲ್ಲ ಅಂತಂದರೆ ನಿಮ್ಮ ಒಂದು ಅಪ್ಲಿಕೇಶನ್ನ ಬ್ಯಾನ್ ಮಾಡ್ತೀವಿ ಅನ್ನೋ ಥರ ಒಂದು ಎಚ್ಚರಿಕೆನ ಕೊಟ್ಟಿದ್ದಾರೆ. ಸೊ ವಾಟ್ಸಪ್ ಅವರು ಇದಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ ಅಂತ ನಾವು ವೆಯ್ಟ್ ಮಾಡಿ ನೋಡಬೇಕು. ಸೊ ವಾಟ್ಸಪ್ ಅವ್ರು ಏನಾದರೂ ಇದಕ್ಕೆ ರಿಯಾಕ್ಟ್ ಮಾಡಿ ಅವರು ತಂದಿರುವಂಥ ಪಾಲಿಸಿನ ವಾಪಸ್ ತಗೊಂಡ್ರೆ ಖಂಡಿತವಾಗ್ಲೂ ವಾಟ್ಸಪ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ತಗೊಳ್ಳಿಲ್ಲ ಅಂತಂದರೆ ವಾಟ್ಸಪ್ನ ಬ್ಯಾನ್ ಮಾಡ್ತಾರೆ. ಸೊ ವಾಟ್ಸಪ್ ಅವರು ನಮಗೆ ಚಾಯ್ಸ್ ಕೊಟ್ಟಿದ್ರು, ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊ, ಇಲ್ಲಾಂದರೆ ಹೋಯ್ತಾರೋ ಅನ್ನೋ ಥರ. ಸೊ ಇವಾಗ ಇಂಡಿಯನ್ ಗೌರ್ಮೆಂಟ್ ಅವರು ಅವ್ರಿಗೆ ಆಪ್ಷನ್ ಕೊಟ್ಟಿದ್ದಾರೆ, ಬೇಕು ಅಂತಂದರೆ ನೀವು ವಾಪಸ್ ತಗೊಳ್ಳಿ, ಇಲ್ಲ ಅಂತಾರೆ ನೀವು ನಡೀತಾರಿ ಅಂತ. ಸೊ ನಿಮ್ಗೇನು ಅನಿಸುತ್ತೆ, ವಾಟ್ಸಪ್ ಇದ್ರೆ ಒಳ್ಳೆದ ಇಲ್ಲದಿದ್ರೆ ಒಳ್ಳೆದ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಮತ್ತೆ ಸಿಗ್ತೀನಿ ಎಲ್ರಿಗೂ ಬಾಯ್. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಬೇಕಾ ಬೇಡವಾ ಅಂತ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.